ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಒಂದೊಳ್ಳೆ ಆರೋಗ್ಯಕರವಾದಂಥ ಸಿಂಪಲ್ ಆದಂಥ ಬರ್ಫಿ ರೆಸಿಪಿ. ನಮ್ಮ ದೇಹದಲ್ಲಿ ರಕ್ತದ ಕೊರತೆ ಅಥವಾ ಕ್ಯಾಲ್ಶಿಯಂ ಕೊರತೆ ಇದ್ದರೆ ದುಬಾರಿ ಡ್ರೈ ಫ್ರೂಟ್ಸನ್ನು ಬಳಸದೆ ಮನೆಯಲ್ಲೇ ಇರುವ ಈ 3 ಪದಾರ್ಥಗಳಿಂದ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಎಷ್ಟೊಂದು ಪ್ರೋಟೀನ್, ಕ್ಯಾಲ್ಶಿಯಂ, ಐರನ್ ಸೇರಿದಂತೆ ಒಂದು ಪೌಷ್ಟಿಕವಾಗಿರ್ತಕ್ಕಂಥ ಬರ್ಫಿ ರೆಸಿಪಿ ಎಷ್ಟು ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ. ತುಂಬಾ ಸಾಫ್ಟಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಶೇಂಗಾ ಬೀಜನ ಸೇರಿಸಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಹದವಾಗಿ ಶೇಂಗಾ ಬೀಜನ ಹುರ್ಕೊಳ್ಬೇಕು. ಸ್ವಲ್ಪ ನಿಧಾನವಾಗಿ ಹದವಾಗಿ ಹುರ್ಕೊಳ್ಳೋದ್ರಿಂದ ಬರ್ಫಿ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ತಿಂಗಳುಗಟ್ಟಲೆ ಸ್ಟೋರ್ ಮಾಡಿಡೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಕಡಲೆ ಬೀಜನ ಬಡವರ ಬಾದಾಮಿ ಅಂತಲೂ ಕೂಡ ಕರೀತಾರೆ. ಈ ಕಡಲೆ ಬೀಜದಲ್ಲೂ ಕೂಡ ಬಾದಾಮಿನಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇರುತ್ತೆ ನೋಡಿ, ಅಷ್ಟೇ ಪ್ರೋಟೀನು ಈ ಕಡಲೆ ಬೀಜದಲ್ಲೂ ಕೂಡ ಇರುತ್ತೆ. ಇವಾಗ ನೋಡಿ, ಈ ರೀತಿಯಾಗಿ ನಾನಿಲ್ಲಿ ಶೇಂಗಾ ಬೀಜನ ಹುರ್ಕೊಂಡಿದ್ದೀನಿ. ನೋಡ್ತಾ ಇದ್ದಿರಲ್ಲ, ಈ ಥರ ಕೆಂಪಿಗೆ ಶೇಂಗಾ ಬೀಜನ ಹುರ್ಕೊಂಡ್ರೆ ಸಾಕು. ಅಂದರೆ ಮೇಲೆ ಬರುವಂಥ ಸಿಪ್ಪೆನೆಲ್ಲ ನೋಡ್ತಾ ಇದ್ರಲ್ಲ ಈಸಿಯಾಗಿ ಸುಲಿದು ಹೊರಟೋಗ್ತಾ ಇದೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಶೇಂಗಾ ಬೀಜದ ಮೇಲೆ ಬರುವಂಥ ಸಿಪ್ಪೆನೆಲ್ಲ ಸುಲಿದು ನಾವು ಈ ಒಂದು ಬರ್ಫಿಗೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ಆರೋಗಲಿ. ನಂತರ ಈಗ ಅದೇ ಪಾತ್ರೆಗೆ ಅರ್ಧ ಬಟ್ಲಾಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. 1 ಬಟ್ಲು ಶೇಂಗಾ ಬೀಜಕ್ಕೆ ಅರ್ಧ ಬಟ್ಲಾಗುವಷ್ಟು ಬಿಳಿ ಎಳ್ಳು ಸಾಕಾಗುತ್ತೆ. ಒಂದು ವೇಳೆ ಪ್ರೆಗ್ನೆನ್ಸಿ ಇರೋರು ಈ ಒಂದು ಬರ್ಫಿನ ತಿನ್ನಬೇಕು ಅಂದರೆ ಇಲ್ಲಿ ಬಿಳಿ ಎಳ್ಳನ್ನು ನೀವು ಸ್ಕಿಪ್ ಮಾಡಿ ನಿಮ್ಮಿಷ್ಟದ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ಬರ್ಫಿನ ರೆಡಿ ಮಾಡ್ಕೊಳ್ಬೋದು. ಎಳ್ಳಿನಲ್ಲೂ ಕೂಡ ಒಳ್ಳೆ ಕೊಬ್ಬಿನಂಶ, ಕ್ಯಾಲ್ಶಿಯಂ ಮತ್ತು ಇನ್ನೂ ಹಲವು ಪೋಷಕಾಂಶಗಳಿಂದ ತುಂಬಿರ್ತಕ್ಕಂಥ ಎಳ್ಳನ್ನು ಪೌಷ್ಟಿಕ ಆಹಾರ ಅಂತಲೂ ಕೂಡ ಹೇಳ್ತಾರೆ. ಸೊ ನೋಡಿ, ಎಳ್ಳನ್ನು ನಾನಿಲ್ಲಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಸ್ವಲ್ಪ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಟು ನಂತರ ಈಗ ಅದೇ ಪಾತ್ರೆಗೆ 1/4 ಬಟ್ಲಾಗುವಷ್ಟು ಅವಲಕ್ಕಿನ ಸೇರಿಸಿ ಚೆನ್ನಾಗಿ ಇದನ್ನು ಕೂಡ ಸ್ವಲ್ಪ ಗರಿಗರಿ ಆಗೋವರೆಗೂ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಸ್ವಲ್ಪ ಕೆಂಪಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಅವಲಕ್ಕಿ ಸೇರಿಸೋದ್ರಿಂದನೂ ಕೂಡ ಬರ್ಫಿ ರುಚಿ ಮತ್ತು ಟೆಕ್ಸ್ಚರ್ ಎರಡೂ ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ಅವಲಕ್ಕಿನಲ್ಲೂ ಕೂಡ ಐರನ್ ಸೇರಿದಂತೆ ಇನ್ನೂ ಹಲವು ಪೋಷಕಾಂಶಗಳಿದ್ದು ದೇಹಕ್ಕೆ ಶಕ್ತಿ ನೀಡೋ ಆಹಾರ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನಾನಿಲ್ಲಿ ಅವಲಕ್ಕಿನ ಸ್ವಲ್ಪ ಲೈಟಾಗಿ ಕೆಂಪಗೆ ಹುರ್ಕೊಂಡು ಇದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ಚಿಕ್ಕ ಮಿಕ್ಸರ್ ಜಾರ್ನ ತೊಗೊಂಡು ಮುಂಚೆನೇ ಹುರಿದಿಟ್ಟಂಥ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಅಷ್ಟನ್ನು ಕೂಡ ಸೇರ್ಸೋಕೆ ಹೋಗ್ಬಿಡಿ. 1 ಸ್ಪೂನ್ ಅಥವಾ 1-2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಗೆ ಉಳಿಸ್ಬಿಟ್ಟು ಇವಾಗ ಇದನ್ನು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ದೆ ಸ್ವಲ್ಪ ಲೈಟಾಗಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಹಾಗಂತ ತೀರಾ ತರಿನೂ ಬೇಡ, ಸ್ವಲ್ಪ ಲೈಟಾಗಿ ತರಿಯಾಗಿದ್ದರೆ ಸಾಕು. ಈ ಪುಡಿ ಮಾಡಿದ ಎಳ್ಳನ್ನು ಒಂದು ತಟ್ಟೆನಲ್ಲಿ ಸೇರಿಸಿಡ್ತಾ ಇದ್ದೀನಿ. ನಂತರ ಅದೇ ಮಿಕ್ಸರ್ ಜಾರ್ಗೆ ಹುರಿದ ಶೇಂಗಾ ಬೀಜ ಮೇಲೆ ಬರುವಂಥ ಸಿಪ್ಪೆನೆಲ್ಲ ತೆಗೆದು ಈ ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಶೇಂಗಾ ಬೀಜದ ಸಿಪ್ಪೆ ಎಲ್ಲ ತೆಗಿಬೇಕು ಅಂತೇನಿಲ್ಲ, ಸ್ವಲ್ಪ ಲೈಟಾಗಿ ಇದ್ರೂ ಕೂಡ ನಡೆಯುತ್ತೆ. ಈ ಶೇಂಗಾ ಬೀಜನ ಫಸ್ಟಿಗೆ ಒಂದು 4-5 ಸುತ್ತು ಹಾಗೆ ಸ್ವಲ್ಪ ದಪ್ಪದಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ತೀರಾ ದಪ್ಪ ಅಲ್ಲ, ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಅರ್ಧಂಬರ್ಧ ಶೇಂಗಾ ಬೀಜ ಕಾಣೋ ಥರ ಈ ರೀತಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದಂಥ ಶೇಂಗಾ ಬೀಜದ ಪುಡಿನ ಇದರಲ್ಲಿ 1-2-3 ಸ್ಪೂನ್ ಆಗುವಷ್ಟು ಒಂದು ಬಟ್ಲಿಗೆ ಎತ್ತಿಟ್ಕೊಂಡು ಮತ್ತೆ ಇದನ್ನು ಮಿಕ್ಸರ್ ಜಾರ್ನಲ್ಲಿ ಪಲ್ಸ್ ಮೋಡ್ನಲ್ಲಿ ಒಂದು 4 ಸುತ್ತು ಗರ್ರಂತ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ತೀರಾ ನೈಸ್ ಆಗಬೇಕು ಅಂತೇನಿಲ್ಲ. ಎಳ್ಳು ಯಾವ ಥರ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವೋ ತರಿಯಾಗಿ ಅದೇ ಥರ ಶೇಂಗಾ ಬೀಜನೂ ಕೂಡ ಸ್ವಲ್ಪ ಲೈಟಾಗಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಎಳ್ಳು ತೆಗೆದ ತಟ್ಟೆಗೆ ಈ ಶೇಂಗಾ ಬೀಜದ ಪುಡಿನೂ ಕೂಡ ಸೇರಿಸಿ ನಂತರ ಅದೇ ಮಿಕ್ಸರ್ ಜಾರ್ಗೆ ಹುರಿದ ಅವಲಕ್ಕಿನೂ ಕೂಡ ಸೇರಿಸಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮರ್ತೋದೆ, ಪೂರ್ತಿ ನೈಸಾಗಿ ಅವಲಕ್ಕಿನ ಗ್ರೈಂಡ್ ಮಾಡಿಕೊಂಡೆ. ಇವಾಗ ಈ 3 ಪದಾರ್ಥಗಳನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಮುಂಚೆನೇ 1-2 ಸ್ಪೂನ್ ಆಗುವಷ್ಟು ಹುರಿದ ಎಳ್ಳನ್ನು ತೆಗೆದಿಟ್ಟಿದ್ನಲ್ವ ಅದನ್ನು ಇಲ್ಲಿ ಸೇರಿಸಿ ಹಾಗೆ ಸ್ವಲ್ಪ ಅರ್ಧಂಬರ್ಧ ಗ್ರೈಂಡ್ ಮಾಡಿದಂಥ ಕಡಲೆ ಬೀಜದ ಪುಡಿನೂ ಕೂಡ ಸೇರಿಸಿ ಇದೆಲ್ಲವನ್ನು ಕೂಡ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳು ಮತ್ತು ಶೇಂಗಾ ಬೀಜನ ಸ್ವಲ್ಪ ಈ ರೀತಿ ಕೂಡ ಸೇರಿಸೋದ್ರಿಂದ ಬರ್ಫಿ ತಿಂತಿರಬೇಕಾದ್ರೆ ಮಧ್ಯದಲ್ಲಿ ಆ ಎಳ್ಳು ಮತ್ತು ಶೇಂಗಾ ಬೀಜ ಬಾಯಿಗೆ ಅಲ್ಲಲ್ಲಿ ಸಿಗ್ತಾ ಇದ್ದರೆ ಬರ್ಫಿ ತಿನ್ನೋ ಮಜಾನೇ ಬೇರೆ. ಬರ್ಫಿ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನಿಲ್ಲಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಈ ಪುಡಿನ ಬಟ್ಲು ಅಳತೆ ಹಾಗೆ ಎಷ್ಟಾಗಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಳತೆ ಮಾಡೋದ್ರಿಂದ ನಮಗೆ ಬೆಲ್ಲ ಎಷ್ಟು ಹಾಕಬೇಕು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ 2 ಬಟ್ಲಾಗುವಷ್ಟು ಈ ಒಂದು ಪುಡಿ ರೆಡಿಯಾಗಿದೆ.
ಇದಕ್ಕೆ ತಕ್ಕಂತೆ ಇವಾಗ ಬೆಲ್ಲನ ಸೇರಿಸ್ಬೇಕು. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಟು ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಸ್ಪೂನು ಅಥವಾ 1.5 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿ ಇವಾಗ ಪುಡಿನ ಅಳತೆ ಮಾಡಿದಂಥ ಬಟ್ಲ ಅಳತೆಗೆ 3/4 ಬಟ್ಲಾಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಜಜ್ಜಿ ಪುಡಿ ಮಾಡಿರ್ತಕ್ಕಂಥ ಬೆಲ್ಲನ ಸೇರಿಸ್ತಾ ಇರೋದು. ನಿಮ್ಮ ಹತ್ರ ಪುಡಿ ಬೆಲ್ಲನೇ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಹಾಗೆ ಒಂದು ವೇಳೆ ನಿಮ್ಮ ಹತ್ರ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಆ ಬೆಲ್ಲನ ಬಳಸಿ ಈ ಬರ್ಫಿನ ರೆಡಿ ಮಾಡ್ಕೊಳ್ಳಿ. ಬರ್ಫಿ ಟೇಸ್ಟು, ಟೆಕ್ಸ್ಚರು, ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಆರ್ಗ್ಯಾನಿಕ್ ಬೆಲ್ಲ ಇರಲಿಲ್ಲ, ಖಾಲಿಯಾಗಿತ್ತು. ಮೀಡಿಯಮ್ ಫ್ಲೇಮ್ನಲ್ಲಿ ಈ ತುಪ್ಪದಲ್ಲೇ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕರಗಿಸಿ ತಗೊಳ್ಬೇಕು. ಒಂದು 2ರಿಂದ 3 ನಿಮಿಷ ಇದೇ ಥರ ನಾವು ತುಪ್ಪದಲ್ಲಿ ಬೆಲ್ಲನ ಹುರಿಯೋದ್ರಿಂದ ಬೆಲ್ಲ ಕಲರ್ ಕೂಡ ಚೇಂಜ್ ಆಗಿ ಮಾಡುವಂಥ ಬರ್ಫಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ನೀವಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನೇ ಬಳಸಿದ್ರೆ ಇನ್ನೂ ಕಲರು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಆಲ್ಮೋಸ್ಟ್ ಆಗಿ ತುಪ್ಪದಲ್ಲಿ ಬೆಲ್ಲ ಕರಗ್ತಾ ಇದೆ. ಹಾಗೆ ಸ್ವಲ್ಪ ನೊರೆ ಥರ ಬರ್ತಾ ಇದೆ. ಇಲ್ಲಿ 1/4 ಬಟ್ಲಾಗುವಷ್ಟು ನೀರನ್ನು ತಗೊಂಡಿದ್ದೆ, ಆದರೆ ನಾನಿಲ್ಲಿ ಅಷ್ಟನ್ನು ಕೂಡ ಸೇರಿಸ್ತಾ ಇಲ್ಲ. 2ರಿಂದ 3 ಸ್ಪೂನ್ ಆಗುವಷ್ಟು ನೀರನ್ನು ಸ್ವಲ್ಪ ಸೇರಿಸ್ತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ನೊರೆ ಥರ ಬರೋ ತನಕ ಕುದಿಸಿ ತಗೊಳ್ಬೇಕು. ಈ ಥರ ಸ್ವಲ್ಪ ನೀರು ಹಾಕಿ ಈ ಬೆಲ್ಲನ ಕುದಿಸಿ ತಗೊಳ್ಳೋದ್ರಿಂದ ಬರ್ಫಿ ತುಂಬಾ ಸಾಫ್ಟಾಗಿ ಬರುತ್ತೆ. ಇಲ್ಲ ನೀವು ತುಪ್ಪದಲ್ಲೇ ಬೆಲ್ಲನ ಕರಗಿಸಿ ಗ್ರೈಂಡ್ ಮಾಡಿದ ಪುಡಿ ಸೇರಿಸಿ ಬರ್ಫಿನ ರೆಡಿ ಮಾಡ್ಕೊಳ್ಳೋದಾದರೆ ಈ ಕೊಂಡು ತಂದಿರ್ತಕ್ಕಂಥ ಚಿಕ್ಕಿ ಯಾವ ಥರ ಸ್ವಲ್ಪ ಗಟ್ಟಿಯಾಗಿ ರೆಡಿ ಆಗುತ್ತೆ ನೋಡಿ, ಆ ಒಂದು ಟೆಕ್ಸ್ಚರಲ್ಲಿ ಬರ್ಫಿ ರೆಡಿ ಆಗಿಬಿಡುತ್ತೆ. ಆದರೆ ನಾವಿಲ್ಲಿ ಬರ್ಫಿ ರೆಡಿ ಮಾಡ್ಕೊಳ್ತಾ ಇರೋದು ಚಿಕ್ಕಿ ಅಲ್ಲ. ಹಾಗಾಗಿ 1/4 ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ನೀರನ್ನು ಸೇರಿಸಿ ನೊರೆ ಬರೋ ತನಕ ಬೆಲ್ಲನ ಕುದಿಸಿ ತಗೊಂಡು ನಂತರ ಮುಂಚೆನೇ ಪುಡಿ ಮಾಡಿಟ್ಟಿರ್ತಕ್ಕಂಥ ಪೌಡ್ರನ್ನ ಸೇರಿಸಿ ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲಿವರೆಗೂ ಅಂದರೆ ಈ ಎಳ್ಳು ಮತ್ತು ಶೇಂಗಾ ಬೀಜದಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಬಿಟ್ಕೊಂಡು ಈ ಒಂದು ಮಿಶ್ರಣ ಬಾಣಲಿ ತಳ ಬಿಡೋವರೆಗೂ ನಾವು ಇದನ್ನು ಇದೇ ಥರ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಕೈ ಬಿಡದೇನೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಬಾಣಲಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಆಲ್ಮೋಸ್ಟ್ ಆಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದು ಬಾಣಲಿ ತಳ ಅನ್ನೋದು ಬಿಡ್ತಾ ಇದೆ. ಇಷ್ಟ ಆದರೆ ಸಾಕು, ಸ್ಟವ್ನ ಆಫ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಬಾಣಲಿ ಬಿಸಿಯಾಗಿರುತ್ತಲ್ವ, ಹಾಗೆ ಇದನ್ನು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಪೂರ್ತಿಯಾಗಿ ಬಾಣಲಿ ತಳ ಅನ್ನೋದು ಬಿಟ್ಬಿಟ್ಟು ನಂತರ ಈ ಒಂದು ಮಿಶ್ರಣನ ತುಪ್ಪ ಸವರಿಟ್ಟಿರ್ತಕ್ಕಂಥ ತಟ್ಟೆ ಅಥವಾ ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸಮನಾಗಿ ಅದನ್ನು ಸ್ಪ್ರೆಡ್ ಮಾಡಿ ನಂತರ ಒಂದು ಬಟ್ಲ ಸಹಾಯದಿಂದ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡ್ತಾ ಮೇಲ್ಭಾಗನ ಸ್ಮೂತಾಗಿ ರೆಡಿ ಮಾಡಿಕೊಂಡು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಯಾವ ಶೇಪಲ್ಲಿ ಬರ್ಫಿ ಬೇಕು ಅಂತ ನೋಡಿಕೊಂಡು ಆ ಥರ ಇಲ್ಲಿ ಕಟ್ ಮಾಡಿ ಸರಿಸುಮಾರು 1-2 ಗಂಟೆಗಳ ಕಾಲ ಬರ್ಫಿನ ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ 1 ಅವರ್ ಕೂಡ ಬಿಟ್ಟು ನಂತರ ಬರ್ಫಿನ ತೆಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಶೇಪಲ್ಲಿ ರೆಡಿ ಆಗುತ್ತೆ. ಸೊ ನೋಡಿ, ನಾನಿಲ್ಲಿ ಡೈಮಂಡ್ ಆಕಾರಕ್ಕೆ ಈ ಬರ್ಫಿನ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಸೊ ನೋಡಿ, 2 ಗಂಟೆ ನಂತರ ಪುನಃ ಈ ಬರ್ಫಿನ ಒಂದು ಸತಿ ಈ ಥರ ಮತ್ತೆ ಕಟ್ ಮಾಡಿಕೊಂಡು ಈಸಿಯಾಗಿ ಬರ್ಫಿ ತೆಕ್ಕೊಳ್ಬೋದು. ಸೊ ನೋಡ್ತಾ ಇದ್ರಲ್ಲ ಯಾವ ಥರ ಬರ್ಫಿ ಬರ್ತಾ ಇದೆ ಅಂತ. ಚೆನ್ನಾಗಿ ತುಪ್ಪ ಸವರಿರೋದ್ರಿಂದ ಹಾಗೆ ಎಳ್ಳು ಮತ್ತು ಶೇಂಗಾದಲ್ಲಿರ್ತಕ್ಕಂಥ ಎಣ್ಣೆ ಅಂಶದಿಂದನೂ ಕೂಡ ಬರ್ಫಿ ತುಂಬಾ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ, ಇದೇ ಥರ ಎಲ್ಲ ಬರ್ಫಿನೂ ಕೂಡ ತುಂಬಾ ಈಸಿಯಾಗಿ ತಗೊಳ್ಬೋದು. ಪರ್ಫೆಕ್ಟ್ ಆಗಿರ್ತಕ್ಕಂಥ ಶೇಪಲ್ಲಿ ರೆಡಿ ಆಗುತ್ತೆ. ಈ ಅಂಗಡಿಗಳಿಂದ ಕೊಂಡು ತಂದಿರ್ತಕ್ಕಂಥ ಚಿಕ್ಕಿಗಿಂತನೂ ಕೂಡ ತುಂಬಾ ಸಾಫ್ಟಾಗಿ ರೆಡಿ ಆಗುತ್ತೆ. ಅಷ್ಟೇ ಅಲ್ಲ, ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಪದೇ ಮಾಡ್ತೀರಾ. ನಾನಂತೂ ಈ ರೆಸಿಪಿನ ಸುಮಾರು ಸತಿ ಮಾಡ್ತಾ ಇರ್ತೀನಿ. ಸೊ ನೋಡಿ ಯಾವ ಥರ ಸಾಫ್ಟಾಗೂ ಕೂಡ ರೆಡಿಯಾಗಿದೆ ಅಂತ. ಈಸಿಯಾಗಿ ಕಟ್ ಆಗಿಬಿಡುತ್ತೆ. ತಿಂತಾ ಇದ್ದರೆ ಹಾಗೆಯೇ ತಿನ್ನೋಣ ಅನ್ನೋಷ್ಟು ರುಚಿ, ಬಾಯಲ್ಲಿಟ್ಟರೆ ಕರಗೋಗುತ್ತೆ. ತುಂಬಾ ಸಾಫ್ಟಾಗಿ ರೆಡಿ ಆಗುತ್ತೆ, ಗಟ್ಟಿ ಆಗುತ್ತೆ ಅನ್ನೋ ಟೆನ್ಷನ್ ಬೇಡ. ಶೇಂಗಾ, ಬಿಳಿ ಎಳ್ಳು, ಅವಲಕ್ಕಿ, ಬೆಲ್ಲ ಇಷ್ಟೇ ಪದಾರ್ಥ ನೋಡಿ, ಇದರಿಂದಲೇ ಎಷ್ಟೊಂದು ಪ್ರೋಟೀನ್, ಕ್ಯಾಲ್ಶಿಯಂ, ಐರನ್ ಸೇರಿದಂಥ ಪೌಷ್ಟಿಕವಾಗಿರ್ತಕ್ಕಂಥ ಈ ಒಂದು ಬರ್ಫಿನ ಎಷ್ಟು ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದು ಅಂತ. ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ಬೋದು. ಮಕ್ಕಳ ಸ್ನ್ಯಾಕ್ಸ್ಗೆ ಅವಾಗವಾಗ ಈ ಥರದ ಒಂದು ಬರ್ಫಿನೂ ಕೂಡ ಕೊಟ್ಟು ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ದುಬಾರಿ ಡ್ರೈ ಫ್ರೂಟ್ಸ್ ಬಳಸದೆ ಮನೆಯಲ್ಲೇ ಇರುವ ಇಂಥ ಸಿಂಪಲ್ ಪದಾರ್ಥಗಳಿಂದ ಒಮ್ಮೆ ಈ ಹೆಲ್ದಿ ಎನರ್ಜಿ ಬರ್ಫಿನ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗೂ ಕೂಡ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಈ ಬರ್ಫಿ ರೆಸಿಪಿ ವಿಡಿಯೋ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.